ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರು ಪೂರ್ಣಿಮಾ ದಿನದಿಂದ ನಮ್ಮ ಚಾನಲಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ 12ನೇ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 13ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಗುರುದೇವ ಶ್ರೀ ಗುರುಗಳು ಪ್ರಯಾಗದಲ್ಲಿ ಮಾಧವನಿಗೆ ಸನ್ಯಾಸ ದೀಕ್ಷೆ ನೀಡಿದರು. ನಂತರ ಏನಾಯಿತು ಎಂದು ದಯವಿಟ್ಟು ನನಗೆ ತಿಳಿಸಿ. ಸಿದ್ಧಮುನಿಗಳು ಹೇಳಿದರು. ಶ್ರೀ ಗುರುಗಳು ಪ್ರಯಾಗದಲ್ಲಿ ಕೆಲವು ದಿನ ವಾಸಿಸುತ್ತಿದ್ದರು. ಅಲ್ಲಿ ಅವರಿಗೆ ಅನೇಕ ಶಿಷ್ಯರಿದ್ದರು. ಅವರಲ್ಲಿ ಬಾಲ ಸರಸ್ವತಿ, ಕೃಷ್ಣ ಸರಸ್ವತಿ, ಉಪೇಂದ್ರ ಸರಸ್ವತಿ, ಮಾಧವ ಸರಸ್ವತಿ, ಸದಾನಂದ ಸರಸ್ವತಿ, ಧ್ಯಾನಜ್ಯೋತಿ ಸರಸ್ವತಿ ಮತ್ತು ನಾನು 7 ಮುಖ್ಯ ಶಿಷ್ಯರು ಸೇರಿದ್ದರು. ನಂತರ ಅವರು ದಕ್ಷಿಣದ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದರು ಮತ್ತು ಕಾರಂಜಿಗೆ ಬಂದರು. ಅಲ್ಲಿ ಅವರನ್ನು ಮನೆ ಮನೆಗೆ ಆಹ್ವಾನಿಸಲಾಯಿತು. ಅವರ ಪೂರ್ವ ಜನ್ಮದ ತಾಯಿ ಅವರು ಶ್ರೀಪಾದ ಶ್ರೀವಲ್ಲಭರು ಎಂದು ನೆನಪಿಸಿಕೊಂಡರು ಮತ್ತು ತನ್ನನ್ನು ತಾನು ಅದೃಷ್ಟಶಾಲಿ ಎಂದು ಕರೆದಳು. ಇದನ್ನು ಅವಳು ತನ್ನ ಪತಿಗೆ ಹೇಳಿದಳು. ಅವರಿಬ್ಬರು ಗುರುಗಳಿಗೆ ಲೌಕಿಕ ಸಮುದ್ರದಿಂದ ನಮ್ಮನ್ನು ಮುಕ್ತಗೊಳಿಸುವಂತೆ ವಿನಂತಿಸಿದರು. ಶ್ರೀ ಗುರುಗಳು ಹೇಳಿದರು, ಒಬ್ಬ ವ್ಯಕ್ತಿ ಸನ್ಯಾಸ ಸ್ವೀಕರಿಸಿದರೆ ಅವನ 42 ತಲೆಮಾರುಗಳು ಮುಕ್ತಿ ಹೊಂದುತ್ತವೆ. ಅವರ ಸಮಸ್ಯೆಗಳಿಗೆ ಭಯವಿಲ್ಲ. ನಿಮ್ಮ ಮಕ್ಕಳು 100 ವರ್ಷ ಬದುಕುವುದನ್ನು ನೀವು ನೋಡುತ್ತೀರಿ. ನಂತರ ನೀವು ಮುಕ್ತಿಯ ಪವಿತ್ರ ಸ್ಥಳವಾದ ಕಾಶಿಗೆ ಹೋಗುತ್ತೀರಿ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ರತ್ನ ಅವರ ಸಹೋದರಿ ಶ್ರೀ ಗುರುಗಳಲ್ಲಿ ವಿನಂತಿಸಿದಳು. ನಾನು ಕುಟುಂಬದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ಇದರಿಂದ ಹೊರಗೆ ತೆಗೆಯಿರಿ. ನಾನು ತಪಸ್ಸು ಮಾಡಲು ಬಯಸುತ್ತೇನೆ. ಶ್ರೀ ಗುರುಗಳು ಹೇಳಿದರು, ನಿನ್ನ ಪತಿಗೆ ಸೇವೆ ಮಾಡು. ಇದು ನಿನ್ನನ್ನು ಮುಕ್ತಗೊಳಿಸುತ್ತದೆ. ಒಬ್ಬರ ಅದೃಷ್ಟಕ್ಕೆ ತಕ್ಕಂತೆ ನರಳಬೇಕು. ಹೆಣ್ಣು ತನ್ನ ಗಂಡನ ಸಹಾಯದಿಂದ ಮಾತ್ರ ಈ ಪ್ರಾಪಂಚಿಕ ಸಮಸ್ಯೆಗಳನ್ನು ಗೆಲ್ಲಲು ಸಾಧ್ಯ. ಪತಿಯನ್ನು ಶಿವನೆಂದು ಭಾವಿಸಿ ಅವನ ಸೇವೆ ಮಾಡು. ಇದೇ ವೇದ, ಶಾಸ್ತ್ರ, ಪುರಾಣಗಳು ಹೇಳುತ್ತವೆ ಎಂದರು. ಅವಳು, ನಿಮಗೆ ಭೂತಕಾಲ ಮತ್ತು ಭವಿಷ್ಯವೂ ಗೊತ್ತು. ದಯವಿಟ್ಟು ನನ್ನ ಭವಿಷ್ಯ ಏನು ಎಂದು ಕೇಳಿದಳು. ಶ್ರೀ ಗುರುಗಳು ಹೇಳಿದರು, ಇಂದಿನ ಜನ್ಮದಲ್ಲಿ ನೀನು ನಿನ್ನ ಕಾಲುಗಳಿಂದ ಹಸುವನ್ನು ಹೊಡೆದೆ. ನೀನು ಅಕ್ಕಪಕ್ಕದ ದಂಪತಿಗಳನ್ನು ತಮ್ಮೊಳಗೆ ಜಗಳ ಮಾಡಿಸಿದೆ. ಅದರಿಂದ ನೀನು ಹಸುವನ್ನು ಹೊಡೆಯುವುದರಿಂದ ಕುಷ್ಠರೋಗವನ್ನು ಪಡೆಯುತ್ತೀಯ ಮತ್ತು ನಿನ್ನ ಪತಿ ನಿನ್ನನ್ನು ಬಿಟ್ಟು ಸನ್ಯಾಸಿಯಾಗುತ್ತಾನೆ. ಗುರುಗಳು ಹೇಳಿದರು, ನೀನು ಕೆಲವು ವರ್ಷಗಳ ಕಾಲ ಶಾಂತಿಯಿಂದ ಬದುಕುತ್ತೀರಿ. ವೃದ್ಧಾಪ್ಯದಲ್ಲಿ ನಿಮ್ಮ ಪತಿ ಸನ್ಯಾಸ ಸ್ವೀಕರಿಸುತ್ತಾನೆ. ನಿನಗೆ ಕುಷ್ಠರೋಗ ಬಂದಾಗ ನೀನು ನನ್ನನ್ನು ನೋಡುವೆ. ನೀನು ದಕ್ಷಿಣದ ಭೀಮಾ ನದಿಯಲ್ಲಿರುವ ಪಾಪನಾಶಿನಿಗೆ ಬರುವೆ. ಸಮೀಪದಲ್ಲಿ ಭೀಮಾ, ಅಮರಜ ಸಂಗಮ ಮತ್ತು ಗಾಣಗಾಪುರವಿದೆ. ಪಾಪ ವಿನಾಶಿನಿಯಲ್ಲಿ ಸ್ನಾನ ಮಾಡಿದ ನಂತರ ನೀನು ಕುಷ್ಠರೋಗದಿಂದ ವಾಸಿಯಾಗುವೆ. ಶ್ರೀ ಗುರುಗಳು ನಂತರ ಗೌತಮ ಮುನಿಯ ತಪಸ್ಸಿನ ಸ್ಥಳವಾದ ತ್ರಯಂಬಕೇಶ್ವರಕ್ಕೆ ಹೋದರು. ಜನರ ಅನುಕೂಲಕ್ಕಾಗಿ ಗಂಗೆಯನ್ನು ಭೂಮಿಗೆ ತಂದ ಗೌತಮ ಋಷಿಯ ತಪಸ್ಸಿನಿಂದ ಭಗವಾನ್ ಶಂಕರನು ಸಂತುಷ್ಟನಾದನು. ಶ್ರೀ ಗುರುಗಳು ಗೋದಾವರಿ ನದಿಯಿಂದ ಪ್ರಯಾಣ ಮಾಡಿ ಮಂಜರೀಕಕ್ಕೆ ಬಂದರು. ಇಲ್ಲಿ ಮಾಧವ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದ. ಅವರು ಶ್ರೀ ಗುರು ನರಸಿಂಹ ಸರಸ್ವತಿಯನ್ನು ಆರಾಧಿಸುತ್ತಿದ್ದ. ಅವರ ಗ್ರಾಮದಲ್ಲಿ ಶ್ರೀ ಗುರುವನ್ನು ಅವರ ಮುಂದೆ ನೋಡಿದ ಅವರು ಅವರಿಗೆ ನಮಸ್ಕರಿಸಿ ಸಂಸ್ಕೃತದಲ್ಲಿ ಅವರನ್ನು ಸ್ತುತಿಸಿದನು. ಶ್ರೀ ಗುರುಗಳು ಸಂತಸಗೊಂಡರು ಮತ್ತು ಅವರು ತಮ್ಮ ದಿವ್ಯ ರೂಪದಲ್ಲಿ ಅವರ ಮುಂದೆ ಕಾಣಿಸಿಕೊಂಡರು. ಮಾಧವ ಅವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿದನು. ಆಗ ಶ್ರೀ ಗುರು ಅವರನ್ನು ಆಶೀರ್ವಾದಿಸಿದರು. ಶ್ರೀ ಗುರುಗಳು ನಂತರ ಬ್ರಹ್ಮೇಶ್ವರಕ್ಕೆ ಹೋದರು. ಇಲ್ಲಿ ಒಬ್ಬ ಬ್ರಾಹ್ಮಣನು ತೀವ್ರವಾದ ಕರುಳಿನ ನೋವಿನಿಂದ ಬಳಲುತ್ತಿದ್ದನು. ತೀವ್ರವಾದ ನೋವಿನಿಂದ ಅವನು ನದಿಯ ಮರಳಿನಲ್ಲಿ ಉರುಳುತ್ತಿದ್ದನು.
ಅವನು ಹಲವಾರು ದಿನಗಳವರೆಗೆ ಉಪವಾಸ ಮಾಡಬೇಕಾಯಿತು. ಅವನು ಊಟ ಮಾಡದಾಗಲೆಲ್ಲ ಅವನಿಗೆ ತೀವ್ರವಾದ ನೋವಿತ್ತು. ತೀವ್ರ ನೋವಿನಿಂದ ಮುಕ್ತಿ ಹೊಂದಲು ನದಿಯಲ್ಲಿ ಮುಳುಗಿ ಪ್ರಾಣ ತ್ಯಜಿಸುವ ಉದ್ದೇಶ ಹೊಂದಿದ್ದ. ಅವನ ಉದ್ದೇಶವನ್ನು ತಿಳಿದ ಶ್ರೀಗುರುಗಳು ಬ್ರಾಹ್ಮಣನನ್ನು ತನ್ನ ಬಳಿಗೆ ಕರೆತರುವಂತೆ ಶಿಷ್ಯರನ್ನು ಕೇಳಿದನು. ಅವನನ್ನು ಅವರ ಮುಂದೆ ಕರೆತಂದಾಗ ಶ್ರೀ ಗುರುಗಳು ಕೇಳಿದರು, ನೀನು ಏಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೀರಿ? ಇದು ಮಹಾಪಾಪ. ಏನು ನಿನ್ನ ಸಂಕಟ ಎಂದರು. ಬ್ರಾಹ್ಮಣ ಹೇಳಿದ, ನಾನು ಈ ಭೂಮಿಯ ಮೇಲೆ ಭಾರವಾಗಿದ್ದೇನೆ. ನಾನು 15 ಅಥವಾ ತಿಂಗಳಿಗೊಮ್ಮೆ ಊಟ ಮಾಡುತ್ತೇನೆ. ನಾನು ತೀವ್ರವಾದ ಕರುಳಿನ ನೋವನ್ನು ಸಹಿಸಬೇಕಾಗಿದೆ. ದೇಹವು ಆಹಾರದಿಂದ ಬದುಕುತ್ತದೆ ಮತ್ತು ಆಹಾರವನ್ನು ತೆಗೆದುಕೊಳ್ಳದಿದ್ದರೆ ಈ ದೇಹವು ಹೇಗೆ ಉಳಿಯುತ್ತದೆ? ಶ್ರೀ ಗುರುಗಳು ಹೇಳಿದರು, ನಾನು ಒಂದು ಔಷಧಿ ಕೊಡುತ್ತೇನೆ. ನೀನು ಇಂದು ಪೂರ್ಣ ಊಟ ಮಾಡುತ್ತೀಯ. ಶ್ರೀ ಗುರುಗಳು ಮಾತುಗಳನ್ನು ಕೇಳಿದ ಬ್ರಾಹ್ಮಣನು ಹೆಚ್ಚು ಉತ್ತೇಜಿತನಾದನು. ಅಷ್ಟರಲ್ಲಿ ಊರಿನ ಅಧಿಕಾರಿ ಸ್ನಾನಕ್ಕೆಂದು ನದಿಗೆ ಬಂದನು. ಶ್ರೀ ಗುರುವನ್ನು ನೋಡಿ ಗೌರವದಿಂದ ಅವರಿಗೆ ನಮಸ್ಕರಿಸಿದರು. ಶ್ರೀ ಗುರುಗಳು, ನಿಮ್ಮ ಹೆಸರು ಮತ್ತು ನೀವು ಎಲ್ಲಿ ವಾಸಿಸುತ್ತೀರಿ ಎಂದು ನಾನು ತಿಳಿದುಕೊಳ್ಳಬಹುದೇ ಎಂದು ಕೇಳಿದರು. ಅಧಿಕಾರಿ ಹೇಳಿದರು, ನಾನು ಕೌಂಡಿನ್ಯ ಗೋತ್ರಕ್ಕೆ ಸೇರಿದವನು ಮತ್ತು ನಾನು ಅಪಸ್ತಂಭ ಶಾಖೆಯ ಬ್ರಾಹ್ಮಣ. ನನ್ನ ಹೆಸರು ಸ್ವಯಂದೇವ. ನಾನು ಕಾಂಚಿಯಿಂದ ಬಂದಿದ್ದೇನೆ. ನಾನು ಇಲ್ಲಿ 1 ವರ್ಷ ಮುಸ್ಲಿಂ ಆಡಳಿತದ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ನಿಮ್ಮನ್ನು ನೋಡುವುದು ನನ್ನ ಅದೃಷ್ಟ ಎಂದು ಭಾವಿಸುತ್ತೇನೆ. ಗಂಗೆಯ ದರ್ಶನದಿಂದ ಪಾಪಗಳು ತೊಲಗುತ್ತವೆ. ಚಂದ್ರನನ್ನು ನೋಡುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಮತ್ತು ಕಲ್ಪತರುವಿನ ಕೃಪೆಯಿಂದ ಬಡತನ ನಾಶವಾಗುತ್ತದೆ. ಆದರೆ ಗುರುವಿನ ನೋಡುವುದರಿಂದ ಈ 3 ದುಃಖಗಳು ನಿವಾರಣೆಯಾಗಿ 4 ಶೌರ್ಯಗಳನ್ನು ಪಡೆಯುತ್ತೇವೆ. ಸ್ವಯಂದೇವ ಗುರುದೇವನಿಗೆ ನಮ್ರತೆಯಿಂದ ವ್ಯಕ್ತಪಡಿಸಿದನು. ಬ್ರಾಹ್ಮಣನು 1 ತಿಂಗಳ ನಂತರ ನಿನ್ನೆಯೇ ಊಟ ಮಾಡಿದನು ಮತ್ತು ತರುವಾಯ ಅವನಿಗೆ ತೀವ್ರವಾದ ಕರುಳಿನ ನೋವು ಕಾಣಿಸಿಕೊಂಡಿತು. ಇವತ್ತು ಊಟ ಕೊಟ್ಟರೆ ಸತ್ತರೆ ಅವನ ಸಾವಿಗೆ ಅವರೇ ಹೊಣೆಗಾರನಾಗುವುದಿಲ್ಲವೇ ಎಂದನು. ಶ್ರೀ ಗುರುಗಳು, ನಾನು ತುಪ್ಪದಲ್ಲಿ ಕರಿದು ಅವನಿಗೆ ಕೊಡಬೇಕಾದ ಔಷಧವನ್ನು ಕೊಡುತ್ತಿದ್ದೇನೆ. ಇದಲ್ಲದೆ ಅವನಿಗೆ ಸಕ್ಕರೆ ಮತ್ತು ಹಾಲು ಇರುವ ಆಹಾರವನ್ನು ನೀಡಿ ಎಂದರು. ಮನಸ್ಸಿನಲ್ಲಿ ಯಾವುದೇ ಸಂದೇಹ ಬೇಡನು ಎಂದರು. ಸ್ವಯಂದೇವನು ಶ್ರೀ ಗುರುಗಳನ್ನು ಅವರ ಉಪಸ್ಥಿತಿಯಿಂದ ಅವರ ಮನೆಗೆ ಅನುಗ್ರಹಿಸಲು ಮತ್ತು ಅವರ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸಲು ವಿನಂತಿಸಿದನು. ಶ್ರೀ ಗುರುಗಳು ಅವರ ಆಹ್ವಾನವನ್ನು ಸಂತೋಷದಿಂದ ಸ್ವೀಕರಿಸಿದರು. ಶ್ರೀ ಗುರುಗಳು ಹೇಳಿದರು, ಸ್ವಯಂದೇವ, ನಿನ್ನ ಮನೆಗೆ 3 ಬ್ರಾಹ್ಮಣರು ಮತ್ತು ಇತರ ಶಿಷ್ಯರು ಬರುತ್ತೇವೆ. ಸ್ವಯಂದೇವ ಮತ್ತು ಅವರ ನಿಷ್ಠಾವಂತ ಪತ್ನಿ ಜಾಕಾಯ್ ಇಬ್ಬರು ಶ್ರೀ ಗುರುವನ್ನು ಆರಾಧಿಸಿದರು. ಅಂದು ಎಲ್ಲರೂ ಸ್ವಯಂದೇವನ ಮನೆಯಲ್ಲಿ ಸುಖಭೋಜನ ಮಾಡಿದರು. ಶ್ರೀ ಗುರುವಿನ ಕೃಪೆಯಿಂದ ಬ್ರಾಹ್ಮಣನು ಕರುಳು ನೋವು ತಕ್ಷಣವೇ ಮಾಯಾಯಿತು. ಎಲ್ಲ 24 ಜನ ಶಿಷ್ಯರು ಈ ಪವಾಡವನ್ನು ನೋಡಿ ಆಶ್ಚರ್ಯಚಕಿತರಾದರು. ಶ್ರೀ ಗುರುಗಳು ಸ್ವಯಂದೇವನನ್ನು ಆಶೀರ್ವಾದಿಸಿದರು. ಸ್ವಯಂದೇವ, ನಿಮ್ಮ ಕುಟುಂಬವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ನಿಮ್ಮ ಕುಟುಂಬದ ನಂತರದ ಪೀಳಿಗೆಯಲ್ಲಿ ಗುರುಭಕ್ತಿ ಮುಂದುವರಿಯುತ್ತದೆ ಎಂದು ಗುರುಗಳು ಆಶೀರ್ವಾದಿಸಿದರು. ಇದಿಷ್ಟು ಗುರುಚರಿತ್ರೆಯ 13ನೇ ಅಧ್ಯಾಯ. ಹೇಗೆ ಗುರುಗಳು ಬ್ರಾಹ್ಮಣನ ಕರುಳು ನೋವು ನಿವಾರಿಸಿದರು. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 14ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.